ಕೊಡಗು. ಕೊಡಗು ಪ್ರವಾಸಿಗರ ಸ್ವರ್ಗ. ಹಸಿರು ಗಿರಿವನಗಳ ಸಿರಿವಂತ ಜಿಲ್ಲೆ. ಮೈದುಂಬಿ ಹರಿಯುವ ತೊರೆಗಳು, ದಟ್ಟವಾದ ಕಾಡು, ಸುವಾಸನೆ ಭರಿತ ಕಾಫಿ ತೋಟಗಳು ಹಾಗೂ ಏಲಕ್ಕಿ ತೋಟಗಳು. ಅವುಗಳ ನಡುವೆ ಕಂಡುಬರುವ ರುದ್ರ ರಮಣೀಯ ಜಲಪಾತಗಳನ್ನು ಹೊಂದಿದ್ದು ದಕ್ಷಿಣದ ಕಾಶ್ಮೀರ ಎಂದೇ ಖ್ಯಾತಿ ಪಡೆದಿರುವ ಕೊಡಗು ಪ್ರವಾಸಿಗರ ನೆಚ್ಚಿನ ತಾಣ. ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲ್ಪಡುವ ಕೊಡಗು ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 1584 ಚದುರ ಮೈಲಿ ಪ್ರದೇಶವನ್ನು ಆವರಿಸಿದೆ. ಮೈಸೂರಿನಿಂದ ಕೇವಲ 150 ಕಿಲೋಮೀಟರ್ ದೂರದಲ್ಲಿರುವ ಕೊಡಗು ಜಿಲ್ಲೆಗೆ ಪ್ರವಾಸಿಗರು, ಪ್ರಕೃತಿ ಪ್ರಿಯರು ಮತ್ತು ಛಾಯಾಗ್ರಾಹಕರು ಸಾವಿರಾರು ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಕೊಡಗಿನತ್ತ ಆಗಮಿಸುವ ಪ್ರವಾಸಿಗರಿಗಾಗಿ ಒಂದಿಷ್ಟು ಪ್ರವಾಸಿ ತಾಣಗಳ ಕಿರುಪರಿಚಯ. ರಾಜಾ ಸೀಟ್. ಇಲ್ಲಿನ ಮುಂಜಾನೆಯ ವಾತಾವರಣವು ತನ್ನದೇ ಆದ ವಿಶಿಷ್ಟ ಆಕರ್ಷಣೆಯನ್ನು ಹೊಂದಿದ್ದು, ಮುಂಜಾನೆ ಈ ಸ್ಥಳವು ಮಂಜಿನಿಂದ ಆವೃತವಾಗಿರುತ್ತದೆ. ಇತಿಹಾಸದ ಕಥೆಗಳ ಪ್ರಕಾರ ಈ ಪ್ರದೇಶದಲ್ಲಿ ರಾಜರು ಸಂಜೆಯ ಸಮಯವನ್ನು ಕಳೆಯುತ್ತಿದ್ದರಂತೆ. ಇದೇ ಕಾರಣಕ್ಕೆ ಈ ಪ್ರದೇಶವನ್ನು ರಾಜಾ ಸೀಟ್ ಎಂದು ಕರೆಯುತ್ತಾರೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿಂದ ಸೂರ್ಯಾಸ್ತ ಬಹಳ ಸುಂದರವಾಗಿ ಕಾಣುತ್ತದೆ. ಈ ಅಭೂತಪೂರ್ವ ದೃಶ್ಯ ವೀಕ್ಷಣೆಗೆ ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 146 ಕಿಲೋಮೀಟರ್ ಮತ್ತು ಮೈಸೂರು ರೈಲ್ವೆ ಜಂಕ್ಷನ್ನಿಂದ 117 ಕಿಲೋಮೀಟರ್ ದೂರದಲ್ಲಿದೆ. ಚಕ್ಲಿಹೊಳೆ ಜಲಾಶಯ. ಮಡಿಕೇರಿಯ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಚಕ್ಲಿಹೊಳೆ ಜಲಾಶಯವು ಒಂದಾಗಿದ್ದು, ಇಲ್ಲಿನ ದಟ್ಟವಾದ ಅರಣ್ಯದ ಸೌಂದರ್ಯವನ್ನು ನೀವು ಕಣ್ತುಂಬಿಕೊಳ್ಳಬಹುದು. ಮಡಿಕೇರಿ ಮತ್ತು ಕುಶಾಲನಗರ ಪಟ್ಟಣದಿಂದ ಈ ಜಲಾಶಯಕ್ಕೆ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ಸೂರ್ಯಾಸ್ತಮಾನದ ವಿಹಂಗಮ ನೋಟವನ್ನು ಕಣ್ತುಂಬಿಕೊಳ್ಳಬಹುದು. ಈ ಜಲಾಶಯಕ್ಕೆ ಭೇಟಿ ನೀಡಲು ಜೂನ್ನಿಂದ ಮಾರ್ಚ್ ತಿಂಗಳವರೆಗೆ ಸೂಕ್ತ ಸಮಯವಾಗಿದೆ. ಓಂಕಾರೇಶ್ವರ ದೇವಾಲಯ. ಈ ಪುರಾತನ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು ಭಾರತದ ಅತ್ಯಂತ ಜನಪ್ರಿಯ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ವಿಶೇಷತೆ ಎಂದರೆ ಇದರ ನಿರ್ಮಾಣವು ಗೋಥಿಕ್ ಮತ್ತು ಇಸ್ಲಾಮಿಕ್ ಶೈಲಿಗಳ ಮಿಶ್ರಣವನ್ನು ಪ್ರತಿಬಿಂಬಿಸುತ್ತದೆ. ಇದು 4 ಮೂಲೆಗಳಲ್ಲೂ ಉದ್ದನೆಯ ಗೋಪುರಗಳನ್ನು ಹೊಂದಿದ್ದು ನಡುವೆ ಬೃಹತ್ ಗುಮ್ಮಟವಿದ್ದು ಆಕರ್ಷಣೀಯವಾಗಿದೆ. ಇದು ಕೂರ್ಗ್ನ ಜನಪ್ರಿಯ ಧಾರ್ಮಿಕ ತಾಣವಾಗಿದ್ದು ಈ ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಮಲ್ಲಳ್ಳಿ ಜಲಪಾತ. ಸೋಮವಾರಪೇಟೆ ಬಳಿಯ ಪಶ್ಚಿಮ ಘಟ್ಟಗಳಲ್ಲಿರುವ ಮಲ್ಲಳ್ಳಿ ಜಲಪಾತವು ಕೊಡಗಿನ ಅತ್ಯಂತ ಆಕರ್ಷಕ ಜಲಪಾತಗಳಲ್ಲಿ ಒಂದಾಗಿದೆ. ಇದು ನಿಸರ್ಗ ಪ್ರೇಮಿಗಳಿಗೆ ಅದ್ಭುತವಾದ ಸ್ಥಳ. ಮಡಿಕೇರಿಯಿಂದ 53 ಕಿಲೋಮೀಟರ್ ಮತ್ತು ಕುಶಾಲನಗರದಿಂದ 47 ಕಿಲೋಮೀಟರ್ ದೂರದಲ್ಲಿದೆ. 200 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತದ ನೀರು ಅದ್ಭುತವಾದ ಶಬ್ದವನ್ನು ಸೃಷ್ಟಿಸಿ ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಮಳೆಗಾಲದಲ್ಲಿ ಜಲಪಾತವು ಮೈದುಂಬಿ ಹರಿಯುವುದರಿಂದ ಭೇಟಿ ನೀಡಲು ಸೂಕ್ತ ಸಮಯವಾಗಿದೆ.